ಮೂಲಭೂತ ಸೌಕರ್ಯ ಸೇರಿದಂತೆ ಪುರಸಭೆ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಕೆಲಸಗಳ ವಿಳಂಬವನ್ನು ಖಂಡಿಸಿ ಯುವ ನಾಯಕ ರಾಹುಲ್ ಕಟಗೇರಿ, ಜನಸೇವಕ ವಿನಾಯಕ್ ಕಾಂಬ್ಳೆ ಹಾಗೂ ಮಹಿಳಾ ಶಕ್ತಿ ಸಂಘದ ವತಿಯಿಂದ ಅಧಿಕಾರಿಗಳಿಗೆ ಸೋಮವಾರ ಮಧ್ಯಾಹ್ನ ಮನವಿ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಯುವ ನಾಯಕ ರಾಹುಲ್ ಕಟಗೇರಿ, ಉಗಾರ್ಖುರ್ದ ಪುರಸಭೆ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳು ಇದ್ದಾವೆ. ಆದರೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿರುವಂತಹ ಸಾರ್ವಜನಿಕ ಶೌಚಾಲಯ, ಕಸ ವಿಲೇವಾರಿ, ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಕೆಲಸಗಳ ವಿಳಂಬವನ್ನು ಖಂಡಿಸಿ ಇವತ್ತು ನಾವು ಮನವಿಯನ್ನ ನೀಡುತ್ತೇವೆ ಎಂದು ತಿಳಿಸಿದರು. ಇನ್ನು ಈ ಮನವಿ ಮುಖಾಂತರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಕೆ ಸಂದೇಶ ಕೂಡ ರವಾನಿಸಿದ್ದಾರೆ. ಈ ಸಮಯದಲ್ಲಿ ಜನಶಕ್ತಿ ಸೇವಾ ಸಂಘ, ಮಹಿಳಾ ಶಕ್ತಿ ಸಂಘ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವತ್ತು ಉಗಾರ್ಖುರ್ದ್ ಪುರಸಭೆ ವ್ಯಾಪ್ತಿಯಲ್ಲಿ ಜನಶಕ್ತಿ ಸೇವಾ ಸಂಘ ಉಗಾರ್ಖುರ್ದ್ ಹಾಗೂ ಮಹಿಳಾ ಶಕ್ತಿ ಘಟಕ ಉಗಾರ್ಖುರ್ದ್ ಇವರ ನೇತೃತ್ವದಲ್ಲಿ ನಮ್ಮ ಈ ಉಗಾರ್ ಪುರಸಭೆಗೆ ನಾವು ಮನವಿಯನ್ನು ನೀಡಲಿಕ್ಕೆ ಬಂದಿದ್ದೇವೆ. ಈ ಮನವಿ ಕಾರಣ ಏನಂದರೆ, ಸದ್ಯ ಕಾಗವಾಡ ತಾಲೂಕಿನ ಈ ಉಗಾರ್ಖುರ್ದದಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ತೊಂದರೆ ಆಗ್ತಾಯಿದೆ. ಇದಕ್ಕೆ ಜನ ನನಗೆ ಭಾಳಷ್ಟು ಜರಿ ಬಂದು, ಸರ್ ಇದರ ಬಗ್ಗೆ ನೀವು ಧ್ವನಿ ಎತ್ತಬೇಕಂದಾಗ ನಾನು ಇವತ್ತು ಸಹ ಬಂದು ಧ್ವನಿ. ಉಗಾರ್ಖುರ್ದ್ ಬಸ್ ನಿಲ್ದಾಣದ ಹತ್ತಿರ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಇದರ ಬಗ್ಗೆ ಭಾಳಷ್ಟು ಮಹಿಳೆಯರು ನನಗೆ ಅಂದ ಕೂಡಲೇ ಇದನ್ನು ಮಾಡಲೇಬೇಕು ಪುರಸಭೆದವರು ಅಂತ ಹೇಳಿ ಅದನ್ನು ಕೂಡ ಇವತ್ತು ದಿವಸ ನಾವು ಮನವಿಯಲ್ಲಿ ಬರೆದಿದ್ದೇವೆ. ಉಗಾರ್ ಪುರಸಭೆ ಬಸ್ ನಿಲ್ದಾಣ ಹತ್ತಿರ ಒಂದು ಮಹಿಳಾ ಶೌಚಾಲಯ ಆಗಬೇಕು. ಎರಡನೇದು, ಉಗಾರ್ ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 23 ವಾರ್ಡ್ಗಳಲ್ಲಿ ಜನ ಪ್ರತಿದಿನ ಬರೋದು ಅಲೆದಾಡೋದು ಆಗ್ತಾ ಇದೆ. ಅವ್ರಿಗೆ ತ್ವರಿತಗತಿಯಲ್ಲಿ ಉತ್ತಾರ ನೀಡುವ ವ್ಯವಸ್ಥೆ ಆಗಬೇಕು. ಮೂರನೇದು ಹರಿದ ಕಾನವಾಡಿಲಿ ಬರ್ತಕ್ಕಂಥ 3 ವಾರ್ಡ್ 21, 22, 23 ಈ 3 ವಾರ್ಡ್ಗಳಲ್ಲಿ ಸರಿಯಾದ ಕಸ ವಿಲೇವಾರಿ ಆಗ್ತಾ ಇಲ್ಲ. ಈ ಹಿಂದೆ ಕೂಡ ನಾನು ಹಲವು ಸಾರಿ ಹೋರಾಟ ಮಾಡಿದ್ದೆ. ಆದ ಕೂಡಲೇ ಆ ತಾತ್ಪೂರ್ತಿಕ ಕೆಲಸ ಆಯಿತು. ಬಟ್ ನಿರಂತರವಾಗಿ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಕೂಡ ಅವ್ರು ಮಾಡಬೇಕು. ಮತ್ತು ಸರ್, ಹಲವಾರು ಸಿ ರಸ್ತೆಗಳಿಲ್ಲ. ಎಲ್ಲ ಹರಿದ ಕಾನವಾಡಿ ರಸ್ತೆಗಳು ಕೆಟ್ಟು ಹೋಗಿದಾವ. ಆ ಎಲ್ಲ ರಸ್ತೆಗಳ ನಿರ್ಮಾಣ ಆಗಬೇಕು. ಮೂರನೇದು ಉಗಾರ್ಖುರ್ದ್ ಪುರಸಭೆ ವ್ಯಾಪ್ತಿ 23 ವಾರ್ಡ್ಗಳಲ್ಲಿ ಯಾವುದೇ ಜನಸಾಮಾನ್ಯ ಉಗಾರ್ ಪುರಸಭೆ ಕಾರ್ಯಾಲಯಕ್ಕೆ ಬಂದರೆ ಅವನ ಹತ್ರ ಲಂಚ ಪೈಡ್ಲಾರ್ರೆ, ಅವನ ಹತ್ರ ಯಾವುದೇ ವಸೂಲಿ, ಯಾವುದೇ ಸಾಮಾನ್ಯ ಜನ ಬಂದ್ರೂ ಕೂಡ ನೇರವಾಗಿ ಒಂದು ಕೆಲಸ ಮಾಡಬೇಕು. ಅವನ ಹತ್ರ ದುಡ್ಡು ಯಾರೂ ಬೇಡಬಾರ್ದು ಸರ್. ಲಂಚ ಮುಕ್ತ ಕೆಲಸ ಆಗಬೇಕು. ಸರ್ಕಾರ ಅಧಿಕಾರಿಗಳಿಗೆ ಹಣ ನೀಡ್ತಾರೆ ಯಾವುದಕ್ಕಾಗಿ? ಕೆಲಸ ಮಾಡೋದಕ್ಕಾಗಿ. ಮತ್ತು ನೀವು ಅದನ್ನು ಬಿಟ್ಟು ಜನಸಾಮಾನ್ಯರ ಹತ್ರ ಹಣ ಕೇಳುವುದು ತಪ್ಪು. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಹೇಳಿದ್ದಾರೆ, ಯಾರು ಲಂಚ ಹಣ ಬೇಡ್ತಾರಲ್ಲ ಅವ್ರದ್ದು ಫೋಟೋ ವಿಡಿಯೋ ಮಾಡಿರಿ, ಇಮಿಡಿಯೇಟ್ಲಿ ತಹಶೀಲ್ದಾರ್ ಸಾಹೇಬ್ರಿಗೆ ಕಳಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅಧಿಕಾರ ಅದ. ಅದಕ್ಕಾಗಿ ಯಾವತ್ತೂ ಕೂಡ ನೀವು ಉಗಾರದ ನೂತನವಾಗಿ ಏನು ನಮ್ಮ ಉಗಾರದ ಪುರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಗಾರದ ಮಹಿಳಾ ಘಟಕ ಏನು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ, ಅವರ ಇವತ್ತು ಕಾರ್ಯಾರಂಭ ದಿವಸನೇ ಇವತ್ತು ತಾವು ಮನವಿ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ. ಈ ಮನವಿಯನ್ನು ಸ್ವೀಕರಿಸಿ ಕೂಡಲೇ ನಮ್ಮ ಬೇಡಿಕೆಗಳನ್ನು ತಾವು ಬಗೆಹರಿಸಬೇಕಂತ ಮಾನ್ಯ ಮುಖ್ಯಾಧಿಕಾರಿಗಳ ಮುಖಾಂತರ ತಮಗೆ ನಾವು ಮನವಿಯನ್ನು ನೀಡ್ತಾ ಇದ್ದೇವೆ. ವಾರ್ಡ್ಗಳ ಜನರ ಮೂಲಭೂತ ಸಮಸ್ಯೆಗಳು ಏನದಾವಲ್ಲ, ಪ್ರಥಮವಾಗಿ ಉಗಾರ್ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಗಾರ್ ಬಸ್ ನಿಲ್ದಾಣ ಹತ್ರ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಶೌಚಾಲಯ ನಿರ್ಮಾಣ ಆಗಬೇಕು. ಮತ್ತು ಒಂದು ಸಿ ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ. ಎಲ್ಲ ರಸ್ತೆಗಳು ಡ್ಯಾಮೇಜ್ ಆಗಿದ್ದಾವೆ. ರಸ್ತೆಗಳು ನಿರ್ಮಾಣ ಆಗಬೇಕು. ಮತ್ತು ಲಂಚ ಪಡೆಯದೆ ಜನರಿಗೆ ಕೆಲಸ ಆಗಬೇಕು. 4ನೇದು, ಜನ ಬಂದಾಗ ಉತ್ತಾರ ಅವರಿಗೆ ತ್ವರಿತಗತಿಯಲ್ಲಿ ಸಿಗಬೇಕು. ಅವರಿಗೆ ಉತ್ತಾರ ಬೇಬಾಕಿ ಇದ್ರೂ ಕೂಡ ಅವ್ರು ಕ್ಲಿಯರ್ ಮಾಡಿದ್ರು ಕೂಡ ಉತ್ತಾರ ಸಿಗ್ತಾ ಇಲ್ಲ. ಅದಕ್ಕಾಗಿ ಉತ್ತಾರ ಕೊಡಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಎಷ್ಟು ದಿವಸದೊಳಗೆ ಆಗಬೇಕು ಅಥವಾ ಎಷ್ಟು ದಿನದೊಳಗೆ ಆಗಬೇಕು? ನಾವು ಅವರಿಗೆ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ನಾವು ಕಾದು ನೋಡ್ತೇವೆ. ತ್ವರಿತಗತಿಯಲ್ಲಿ ಕೆಲಸ ಆಗಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ಉಗ್ರ ಹೋರಾಟಕ್ಕೆ ನಾವು ಅಣಿ ಆಗ್ತೇವೆ. ಈ ಅಧಿಕಾರಿಗಳ ಪಾತ್ರ ಅಷ್ಟೇನಾ ಅಥವಾ ಜನಪ್ರತಿನಿಧಿ ಪಾತ್ರಗೇನೆ? ಜನಪ್ರತಿನಿಧಿಗಳು ಸ್ಥಳೀಯರಲ್ಲೇ ಶಾಸಕರಿದ್ದಾರೆ. ಶಾಸಕರಿಗೆ ನೀವೇನಾದರೂ ಈಗ ಆಲ್ರೆಡಿ ನಿಮ್ಮ ಸಂಘದಿಂದ ಏನಾದರೂ ಮನವಿಯನ್ನು ಕೊಟ್ಟಿದ್ದೀರಿ? ನಾವು ಶಾಸಕರಿಗೆ ಮನವಿ ಕೊಟ್ಟಿಲ್ಲ. ಎಲ್ಲ ಜನತೆ ಇವತ್ತಿಂದ ಸಹ ಪುರಸಭೆಗೆ ಬಂದು ಪುರಸಭೆಯವರಿಗೆ ನಾವು ಮನವಿ ನೀಡ್ತಾ ಇದ್ದೀವಿ.